ಡಿಸ್ಕಸ್ ಮಾಡ್ತಾ ಇದ್ದೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾದಂತಹ ರಾಮಕೃಷ್ಣ ಉಪಾಧ್ಯಾಯ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈ ಬೈ ಎಲೆಕ್ಷನ್ ಬಗ್ಗೆ ಏನು ಅನ್ಸುತ್ತೆ ಸರ್? ಯಾಕಂದ್ರೆ ಈಗ ಆಲ್ರೆಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಇನ್ನೇನು 3 ವರ್ಷ ಆಗ್ತಾ ಬರ್ತಾ ಇದೆ. ಈ ಒಂದು ಬೈ ಎಲೆಕ್ಷನ್ ಬಂದು ಮುಂದಿನ 2028ರ ಚುನಾವಣೆಗೆ ಒಂದು ರೀತಿಯಾಗಿ ದಿಕ್ಸೂಚಿ ಆಗುತ್ತೆ, ಸೋಲು ಗೆಲುವಿನ ಲೆಕ್ಕಾಚಾರವೂ ಕೂಡ ಇಲ್ಲಿ ಪರಿಗಣಿಸಲಾಗುತ್ತೆ ಅಂತ ನಿಮ್ಮ ಆಂಗಲ್ನಲ್ಲಿ ಹೇಳೋದಾದರೆ ಇದ್ರ ಬಗ್ಗೆ 28ರ ಎಲೆಕ್ಷನ್ಗೆ ದಿಕ್ಸೂಚಿ ಆಗುತ್ತೋ ಇಲ್ವೋ ಇಲ್ಲೇ ಹೇಳಲಿಕ್ಕಾಗಲ್ಲ. ಅನ್ಸುತ್ತೆ ಇದು ಟೂ ಅರ್ಲಿ. ಇನ್ನು 2 ವರ್ಷ ಇರೋದ್ರಿಂದ ಇನ್ನು ಬಹಳಷ್ಟು ಎಲೆಕ್ಷನ್ಗಳು, ಬೇರೆ ಬೇರೆ ಎಲೆಕ್ಷನ್ಗಳಾಗೋದಿರುತ್ತೆ. ಮತ್ತೆ ಬೇರೆ ರಾಜ್ಯಗಳ ಎಲೆಕ್ಷನ್ ನೋಡೋರಿದ್ದೀವಿ, ಅಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನಾಗುತ್ತೆ, ಅದೆಲ್ಲದ್ರ ಇಂಪ್ಯಾಕ್ಟ್ ಕೂಡ ಕರ್ನಾಟಕದ ಮೇಲೆ ಆಗುತ್ತೆ. ಬಟ್ ಕರ್ನಾಟಕದ ಮಟ್ಟಿಗೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಮಟ್ಟಿಗೆ ಹೇಳೋದಾದ್ರೆ ನನಗನ್ಸುತ್ತೆ ಈ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷ ಚೂಸ್ ಮಾಡಿರ್ತಕ್ಕಂಥ 2 ಕ್ಯಾಂಡಿಡೇಟ್ಸು ಅವರ ಪಕ್ಷದ ನೀತಿ ಅದಕ್ಕೆ ಬಹಳ ಕರೆಕ್ಟ್ ಆಗಿದೆ. ಯಾಕಂದ್ರೆ ಅವರು ಕುಟುಂಬ ರಾಜಕಾರಣವನ್ನ ಅವರು ಹೈಯೆಸ್ಟ್ ಲೆವೆಲ್ ನಲ್ಲಿ ಮಾಡ್ತಾ ಇದ್ದಾರೆ. ಅದು ಕೆಳವರ್ಗಕ್ಕೂ ಎಲ್ಲಾ ಸ್ಥಾನಗಳಲ್ಲೂ ಕುಟುಂಬ ರಾಜಕಾರಣವೇ ನಮ್ಮದು ಅಂತ ಅವರ ಪಕ್ಷಗಳನ್ನು ಅನುಯಾಯಿಗಳು ಯಾರಿದ್ದಾರೆ, ಪಕ್ಷದ ಕಾರ್ಯಕರ್ತರು ಯಾರಿದ್ದಾರೆ, ಅವರೆಲ್ಲ ಬಹಳ ಕ್ಲಿಯರ್ ಆಗಿ ಮೆಸೇಜ್ ಹೋಗ್ತಾ ಇದೆ. ಕುಟುಂಬದ ಬಿಟ್ಟು ಅಲ್ಲಿಂದ ಆಚೆಗೆ ನಾವು ಹೋಗೋದಿಲ್ಲ. ನಮ್ಮ ಕುಟುಂಬ ರಾಜಕಾರಣದಿಂದಲೇ ನಾವು ನಡೆಸ್ತಕ್ಕಂಥದ್ದು. ನೀವು ಒಪ್ಕೊಳ್ಳೋದಾದ್ರೆ ಒಪ್ಕೊಳ್ಳಿ, ಬೇಡದೇ ಇದ್ರೆ ಬಿಡಿ ಅನ್ನೋ ಒಂದು ತಿರಸ್ಕಾರ ಮನೋಭಾವ ಇಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಇದು ದಾವಣಗೆರೆ ದಕ್ಷಿಣ ಎಸ್ಪೆಷಲಿ ಅಲ್ಲಿ ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ವಾಟ್ ವುಡ್ ಐ ಸೇ ಮುಸ್ಲಿಂ ಡಾಮಿನೇಟೆಡ್ ಏರಿಯಾ. ಇಡೀ ಕರ್ನಾಟಕದಲ್ಲಿ ಮುಸ್ಲಿಮ್ಸ್ ಗೆಲ್ಲಬಹುದಾದಂತ ಸ್ಥಾನಗಳೇ ತುಂಬಾ ಕಮ್ಮಿ. ಅದರಲ್ಲಿ ಒಂದು ದಾವಣಗೆರೆ ದಕ್ಷಿಣ. ನೀವು ಅಲ್ಲೇ ಸ್ಥಾನ ಕೊಡದೇ ಇದ್ದಾರೆ ಮುಸ್ಲಿಮ್ಸ್ಗೆ, ನಿಮ್ಮ ಕಮಿಟ್ಮೆಂಟ್ ಏನಿದೆ ಮುಸ್ಲಿಂ ಕಮ್ಯುನಿಟಿಗೆ ಅನ್ನೋದನ್ನ ಜಗತ್ ಜಾಹೀರ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಏನು ಮುಸ್ಲಿಮರನ್ನ ನಾವು ಮೇಲೆತ್ತಾ ಇದೀವಿ ಅಂತಾರೆ. ವೆನ್ ಇಟ್ ಕಮ್ಸ್ ಟು ದಿ ಬ್ರಾಸ್ ಟ್ಯಾಕ್ಸ್, ವೆನ್ ಇಟ್ ಕಮ್ಸ್ ಟು ದರ್ ಕಮಿಟ್ಮೆಂಟ್, ಇಂಥ ಒಂದು ಈವನ್ ಅಸೆಂಬ್ಲಿ ಸೀಟ್ ಕೂಡ ಕೊಡ್ಲಿಕ್ಕೆ ತಯಾರಿಲ್ಲ. ಲಾಸ್ಟ್ ಎಲೆಕ್ಷನ್ ಆದಾಗ ಶಾಮನೂರು ಶಿವಶಂಕರಪ್ಪನವರು ನನಗೆ ಜ್ಞಾಪಕ ಇದ್ದಂಗೆ ಅಶ್ಯೂರ್ ಮಾಡಿದ್ರು ಮುಸ್ಲಿಂ ಕಮ್ಯುನಿಟಿಗೆ, ನಂದು ಇದೇ ಲಾಸ್ಟ್ ಎಲೆಕ್ಷನ್ ಅಪ್ಪ. ಅವಾಗ್ಲೇ ಅವ್ರಿಗೆ 88, 89 ಆಗಿತ್ತು. ನಂದು ಇದೇ ಲಾಸ್ಟ್ ಎಲೆಕ್ಷನ್, ನೆಕ್ಸ್ಟ್ ಎಲೆಕ್ಷನ್ಗೆ ನಿಮ್ಮ ಕಮ್ಯುನಿಟಿಗೆ ಕೊಡ್ತೀವಿ ಅಂತ ಹೇಳಿ ಈಗ ಅವರು 3ನೇ ತಲೆಮಾರಿಗೂ ಹೋಗಿದ್ದಾರೆ. ಆದ್ರೆ ಇನ್ನು ಎಷ್ಟು ತಲೆಮಾರುಗಳಿಗೆ ಹೋಗೋದಿದೆಯೋ ಗೊತ್ತಿಲ್ಲ. So this clearly shows that Congress is committed to dynasty politics. Okay. Yes, fine. ಇಲ್ಲ, ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು. ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತ್ರ ವಿಶ್ಲೇಷಣೆ ಮಾಡಿದ್ರು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಗ್ಗೆ ಮಾತ್ರ ಮಾತಾಡಿದ್ರು. ನಮ್ಗೆ ಈ ತರ ವಿಶ್ಲೇಷಕರೇ ಬೇಕಾಗಿರೋದು. ಕಾಂಗ್ರೆಸ್ ಬಗ್ಗೆನೇ ಮಾತಾಡಬೇಕು, ನೆಗೆಟಿವ್ ಪಾಸಿಟಿವ್ ಬೇರೆ ಏನು ಮಾತಾಡಲೇಬೇಕು. ಅಂದ್ರೆ ಇಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಕುಟುಂಬ ರಾಜಕಾರಣದ ಬಗ್ಗೆ. ಎರಡು ಕ್ಷೇತ್ರದಲ್ಲಿ. ಆಮೇಲೆ ನಿಮ್ಗೆ ಗೊತ್ತಿದೆ, ಈಗಿನ ಕಾಲಘಟ್ಟದಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಯಾವ್ದಾದ್ರು ಪಕ್ಷಗಳು ಯಾರು ಮಾತಾಡ ಹಾಸ್ಯಾಸ್ಪದ ಆಗುತ್ತೆ. ನಾನು ಯಡಿಯೂರಪ್ಪ ಅಂಡ್ ಸನ್ಸ್ ಅದು ಕುಟುಂಬ ಹೊರತಾಗಿನ ರಾಘವೇಂದ್ರ ವಿಜಯೇಂದ್ರ ಯಡಿಯೂರಪ್ಪನ ಮಕ್ಕಳ ಅಲ್ವಾ? ಈಗ ಪಾಪ ಸುರೇಶ್ ಅಂಗಡಿ ದಿವಂಗತರಾದ್ರು, ಅವ್ರ ವೈಫ್ ಮಂಗಳಾ ಅಂಗಡಿ ಇಲ್ವಾ? ಜೊಲ್ಲೆ ದಂಪತಿಗಳು ಇಲ್ವಾ? ಇಲ್ಲಿ ನಮ್ಮ ಬೆಂಗಳೂರು ದಕ್ಷಿಣದ ಸಂಸದ ಮತ್ತೆ ಬಸವನಗುಡಿ MLA ಇಲ್ವಾ? ಕುಟುಂಬ ರಾಜಕಾರಣದ ಬಗ್ಗೆ ವಿಶ್ಲೇಷಣೆ ಮಾಡದೆ ಬಿಟ್ಬಿಡ್ಬೇಕು, ಮುಗ್ದೋಯ್ತು. ಯಾಕಂದ್ರೆ ಈಗ ಕಾಂಗ್ರೆಸ್ ಅಲ್ಲಿ ಕುಟುಂಬ ರಾಜಕಾರಣದಲ್ಲ ಅಂದ್ರೆ ಅನುಕಂಪದ ಆಧಾರದ ಮೇಲೆ ಕೊಟ್ಟಿರೋದು. ಅನುಕಂಪನೂ ಆಗುತ್ತೆ, ಕುಟುಂಬನೂ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆ ಕುಟುಂಬದ ಮೇಲೆ ಜನತೆಗೆ ವಿಶ್ವಾಸ ಇದೆ, ಜನತೆಗೆ ಪ್ರೀತಿ ಇದೆ, ಜನತೆಗೆ ಸ್ನೇಹ ಇದೆ, ಜನತೆ ಅವ್ರನ್ನೇ ಬೇಕು ಅಂತ ಬೇಡ್ಕೋತಾರೆ, ಒತ್ತಾಯ ಮಾಡ್ತಾರೆ. ಪಾಯಿಂಟ್ ಆಫ್ ವ್ಯೂ ಬಿಜೆಪಿನೇ ಹೇಳ್ಬೋದಲ್ಲ. ನಾ ಇಲ್ಲ ಅಂತ ಹೇಳಿಲ್ಲ, ನಾನು ಅವ್ರನ್ನ ಟೀಕೆ ಮಾಡೋದಿಲ್ಲ. ಖಂಡಿತವಾಗಿ ನಾನು ಯಾವತ್ತೂ ಬಿಜೆಪಿ ಟೀಕೆ ಮಾಡಿಲ್ಲ, ದೇವೇಗೌಡರ ಕುಟುಂಬನೂ ಟೀಕೆ ಮಾಡಲ್ಲ. ಯಾಕಂದ್ರೆ ಯಾರಿಗೆ ರಾಜಕಾರಣದ ನಂಟಿರುತ್ತೆ ಅವ್ರು ರಾಜಕಾರಣಕ್ಕೆ ಬರ್ತಾರೆ. ನನ್ನ ಸ್ನೇಹಿತರು ಒಬ್ರು ಅಡ್ವೊಕೇಟ್ ಇದ್ದಾರೆ, ಅವ್ರ ಮಗ ಅಡ್ವೊಕೇಟ್ ಆಯ್ತಾ, ಅವ್ರ ಕುಟುಂಬದಲ್ಲಿ ಜಾಸ್ತಿ ಜನ ಅಡ್ವೊಕೇಟ್. ಒಬ್ಬರು ಕುಟುಂಬದಲ್ಲಿ ಡಾಕ್ಟರ್ಗಳು ಜಾಸ್ತಿ ಆಗ್ತಾರೆ. ಅದು ದೊಡ್ಡ ವಿಷಯನೇ ಅಲ್ಲ. ಬಟ್ ಈಗಿನ ಕಾಲಘಟ್ಟಕ್ಕೆ ಕುಟುಂಬ ರಾಜಕಾರಣ ಮಾತಾಡ್ಲಿಕ್ಕೆ ಬಿಜೆಪಿ ಮುಂಚೆ ಹೇಳ್ತಾ ಇದ್ರು, ನಾವು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತಾ ಇದ್ರು. ಪಾರ್ಟಿ ಈಗ ಜೈ ಶಾ ಯಾರು? ಜೈ ಶಾ ಅಮಿತ್ ಶಾ ಅಲ್ವಾ? ಯಾವ ಆಧಾರದ ಮೇಲೆ ಅವ್ರಿಗೆ ಅಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ? ಬಿಕಾಸ್ ಆಫ್ ಅಮಿತ್ ಶಾ. ರಾಜೇಂದ್ರ ಸಿಂಗ್ ಮಕ್ಕಳು ಮೊಮ್ಮಕ್ಕಳು ರಾಜಕೀಯದಲ್ಲಿ ಇಲ್ವಾ? ಅದರ ಯಾರು ಇಲ್ಲ ಅಂತಿಲ್ಲ. ಆದ್ರೆ ಹೇಳೋದು ವಿಶ್ಲೇಷಣೆ ಮಾಡ್ಬೇಕಂದ್ರೆ ಅಂದ್ರೆ ಈ ಕಾಲಘಟ್ಟಕ್ಕೆ ಸರಿಯಲ್ಲ ಅಂತ. ಆದಾಗ್ಯೂ ಇರ್ಲಿ, ಅವ್ರದ್ದು ಒಂದು ಪಾಸಿಟಿವ್ ಆಗಿ ತಗೊಳ್ಳೋಣ, ನಮ್ಮ ಕಾಂಗ್ರೆಸ್ ಬಗ್ಗೆನೇ ಮಾತಾಡ್ಲಿ.
ಅಲ್ಲಿ ನಮ್ಮ ಬಿ ಜೆ ಪಿ ವಕ್ತಾರರು ಒಂದು ಮಾತಿದ್ರು, ಮುಸಲ್ಮಾನರಿಗೆ ಬೆನ್ನಿಗೆ ಚೂರಿ ಹಾಕಿದ್ರು, ಅವರಿಗೆ ಮೋಸ ಮಾಡಿದ್ರು, ಈ ಪದಗಳನ್ನು ಉಪಯೋಗಿಸಿದ್ರು ಅವರು. ಕಾಂಗ್ರೆಸ್ಸಲ್ಲಿ 9 ಜನ ಶಾಸಕರಿದ್ದಾರೆ. ಕರ್ನಾಟಕದಲ್ಲಿ ಮುಸಲ್ಮಾನ 9 ಜನ ಶಾಸಕರಿದ್ದಾರೆ. 3 ಜನ MLCಗಳಿದ್ದಾರೆ, ಒಬ್ಬರು ರಾಜ್ಯಸಭಾ ಸದಸ್ಯರಿದ್ದಾರೆ, 2 ಮಂತ್ರಿಗಳಿದ್ದಾರೆ, ಒಬ್ಬರು ಸ್ಪೀಕರ್ ಇದ್ದಾರೆ. ಬಿ ಜೆ ಪಿ ಎಷ್ಟು ಜನ ಇದ್ದಾರೆ? ಅವರು ಪಾಪ್ಯುಲೇಷನ್ ಅಲ್ಲ, ಕರ್ನಾಟಕದ 7 ಕೋಟಿ ಪಾಪ್ಯುಲೇಷನ್ ಅವರು ಇದಾರಲ್ಲ, 15% ಅವರು ಇದಾರಲ್ಲ. ಭಾರತದ ಪಾಪ್ಯುಲೇಷನ್ ಅಲ್ಲಿ ಅವರು 17-18% ಇದಾರಲ್ಲ. ಎಷ್ಟು ಜನ ಬಿಜೆಪಿ ಸಂಸದರಿದ್ದಾರೆ, ಎಷ್ಟು ಜನ ಮಂತ್ರಿಗಳಿದ್ದಾರೆ ಕೇಂದ್ರದಲ್ಲಿ? 80 ಜನ ಮಂತ್ರಿಗಳಲ್ಲ ಕೇಂದ್ರ ಸರ್ಕಾರದಲ್ಲಿ. ಏನು ಗೊತ್ತಾ, ಸಾಮಾಜಿಕ ನ್ಯಾಯ ಅಂದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ನಾನು ನಿಮ್ಗೆ ಹೇಳಿದೆ, 2 ಜನ ಮಂತ್ರಿಗಳಿದ್ದಾರೆ, ಒಬ್ಬರು ಸ್ಪೀಕರ್ ಇದ್ದಾರೆ. ಇವೆಲ್ಲ ಯಾಕಂದ್ರೆ ದಾವಣಗೆರೆ ವಿಚಾರ ಬಂದಾಗ ಅದು ನಾನು ಹೇಳ್ತೀನಿ ಕೇಳಿ. ದಾವಣಗೆರೆಯಿಂದ ಒಬ್ಬರಿಗೆ ಕೆಲವು ಸಲ ಏನಾಗುತ್ತೆ ಗೊತ್ತಾ, ರಾಜಕೀಯ ಒತ್ತಡ, ಸಮೀಕರಣ, ಗೆಲುವು ಮಾನದಂಡ ಇವೆಲ್ಲ ಲೆಕ್ಕ ಹಾಕಿ ಏನು ಮಾಡಬೇಕಾಗುತ್ತೆ ಅಂದರೆ, ಅವ್ರಿಗೆ ನಮ್ಮ ನಾಯಕರಲ್ಲ ಅನ್ನೋಕ್ಕಾಗಲ್ಲ. ಅಲ್ಲಿ ಪೈಲ್ವಾನ್ ಅಂತ ಒಬ್ಬರು ಸಾದಿಕ್ ಪೈಲ್ವಾನ್ ಅವರು ಆಕಾಂಕ್ಷಿ ಇದ್ರು, ಅವ್ರಿಗೆ ಅವಕಾಶ ಸಿಗಲ್ಲ ಅಂತಿಲ್ಲ. ಅಲ್ಲಿಂದ MLC ಒಬ್ರು ಜಬ್ಬಾರ್ ಅಂತ MLC ಮಾಡಿದ್ದಾರೆ. ಇದೇ ಶಿಗ್ಗಾಂವಲ್ಲಿ ಕೂಡ ಈ ಥರ ಪೈಪೋಟಿ ಇತ್ತು, ಪಠಾಣ್ ಅವ್ರಿಗೂ ಮತ್ತು ಇನ್ನೊಬ್ರಿಗೂ. ಪಠಾಣ್ ಅವ್ರಿಗೆ MLA ಮಾಡೋದು ಟಿಕೆಟ್ ಕೊಟ್ಟು ಅವ್ರು ಗೆದ್ಕೊಂಡ್ರು. ಇನ್ನೊಬ್ರಿಗೆ ನಾವು ನಿಗಮ ಮಂಡಳಿ ಅಧ್ಯಕ್ಷ ಮಾಡಿ ಕ್ಯಾಬಿನೆಟ್ ದರ್ಜೆ ಇದ್ದಾರೆ. ಅಂದರೆ ಪಕ್ಷದಲ್ಲಿ ಒಂದು ಅವಕಾಶಗಳು ಕೊರತೆ ಆದರೂ ಕೂಡ ಮತ್ತೊಂದು ಅವಕಾಶಗಳು ಸಿಗ್ತವೆ. ಸೊ ಆ ಅವಕಾಶಗಳು ಕಾಂಗ್ರೆಸ್ ಪಕ್ಷ ನೀವು ಕೊಡ್ತೀವಿ ಅಂತ ಹೇಳಿದಿರಿ, ಬಟ್ ಅವ್ರಿನ್ನ ನಾಮಿನೇಷನ್ ವಾಪಸ್ ತಗೊಂಡಿಲ್ಲ. ಈಗ ತಗೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ಚಿತ್ರಣನೇ ಬೇರೆ ಆಗ್ಬಿಡುತ್ತೆ. ಇಲ್ಲ, ಏನಾಗೋದಿಲ್ಲ, ಆ ಥರ ಏನಾಗೋದಿಲ್ಲ. ಅಲ್ಲಿ ಕಾಂಗ್ರೆಸ್ಗೆ ಒಂದು ಸುಭದ್ರವಾದ ಕೋಟೆ ಇದೆ. ಅದು ಈಗ ಯಾರು ಈಗ ಯಾರು ಏನಾದ್ರು ಹೇಳಿಕೆ ಕೊಡ್ಲಿ, ನಾನು ಹೇಳ್ತೇನೆ ಅಲ್ಲಿ ಕಾಂಗ್ರೆಸ್ದು ಭದ್ರ ಕೋಟೆ. ನಾನು ನಿಮ್ಗೆ ಹೇಳ್ತೀನಿ, ಇವತ್ತು ಹೇಳ್ತೀನಿ, 25,000-40,000 ಓಟ್ಗಳ ಅಂತರದಲ್ಲಿ ಗೆದ್ದೇ ಗೆಲ್ತೀವಿ. ಅಲ್ಲಿ ನಿರಂತರವಾಗಿ ಸಂಘಟನೆ ಇದೆ. ಶಾಮನೂರ್ ಕುಟುಂಬದವ್ರ ಮೇಲೆ ಜನಗಳಿಗೂ ಪ್ರೀತಿ ಇದೆ, ಅವರು ಕೂಡ ಅದೇ ವಿಶ್ವಾಸವನ್ನು ಉಳಿಸ್ಕೊಂಡಿದ್ದಾರೆ. ಆಮೇಲೆ ಅಭಿವೃದ್ಧಿ ವಿಷಯ ಬಂದಾಗ ನಾವು ಹಂತವಾಗಿ ಮಾತಾಡ್ತೀವಿ, ಏನೇನು ಅಭಿವೃದ್ಧಿ ನಾವು ಮಾಡಿದ್ದೀವಿ, ಏನು ಮಾಡ್ತೀವಿ ಅಂತ. ಆದರೆ ಈ ಚುನಾವಣೆಯಲ್ಲಿ ಬಿಜೆಪಿ ಎಷ್ಟು ದುರ್ಬಲ ಆಗಿದೆ ಅಂದ್ರೆ, ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ಇವತ್ತು ನನ್ನ ಮಾಧ್ಯಮದಲ್ಲಿ ನೋಡಿ ಬಹಳ ಖುಷಿ ಆಯ್ತು. ತುಂಬಾ ದಿನ ಆಗಿತ್ತು ಅವ್ರನ್ನ ನೋಡಿ ಮಾಧ್ಯಮ ಮುಖಾಂತರ ಹೇಳಿಕೆ ಕೊಟ್ಟು. ಯಾಕಂದ್ರೆ ರಾಜ್ಯಾಧ್ಯಕ್ಷ ರೀ, ಅವ್ರು ಬಿಜೆಪಿ ರಾಷ್ಟ್ರ ಪಕ್ಷ, ಅವ್ರು ಬೇಕೋ ಬೇಡ ಅಧ್ಯಕ್ಷ ಮಾಡಿದಿರಿ, ಗೌರವ ಕೊಡ್ರಿ ಬಿಜೆಪಿಯವರೇ, ನೀವೇ ಗೌರವ ಕೊಡ್ಬೇಕು. ಕೊಡ್ತಾ ಇಲ್ಲ ಅವರು. ನಾಗಪುರದ ಜಿಗಳು, ಬೆಂಗಳೂರಿನ ಜಿಗಳು ಅವ್ರಿಗೆ ಕಾಟ ಕೊಡ್ತಾ ಇದ್ದಾರೆ, ಅವ್ರನ್ನ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಪಾಪ ಅವ್ರ ತಂದೆಗೆ ಹೆಂಗ್ ಕಾಟ ಕೊಟ್ಟರು, ಕಣ್ಣೀರು ಹಾಕ್ಸಿದ್ರು, ಅದೇ ರೀತಿ ಇವ್ರಿಗೂ ಕಾಟ ಕೊಡ್ತಾ ಇದ್ದಾರೆ. ಈಗ ಬಹಳ ದುರ್ಬಲ ಆಗಿರತಕ್ಕಂಥ ಪಕ್ಷ. ಈಗ ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮವನ್ನ ನೋಡ್ತಾ ಇರ್ತಕ್ಕಂಥ ಮುಸಲ್ಮಾನ್ ಪ್ರಜೆಗಳು ಕೂಡ ಅರ್ಥ ಮಾಡ್ಕೋಬೇಕು. ನೋಡಿ, ಕಾಂಗ್ರೆಸ್ನ ಡೋಂಗಿ ರಾಜಕೀಯ ಹೇಗೆ ಅಂತಂದ್ರೆ, ಮುಸಲ್ಮಾನರ ಮತಗಳನ್ನ, ದಲಿತರ ಮತಗಳನ್ನ ಪಡಿಬೇಕು ಅಂತಂದ್ರೆ, ಎಸ್ಪೆಷಲಿ ಮುಸ್ಲಿಂ ಕಮ್ಯುನಿಟಿ, ನಾನು ಹೇಳ್ಬಿಡ್ತೀನಿ, ದಯವಿಟ್ಟು ಸಮಯ ಕೊಡಿ. ಬಿಜೆಪಿ ನೋಡ್ರಪ್ಪ, ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಟ್ರೆ ನಿಮ್ಮನ್ನ ದೇಶ ಬಿಟ್ಟು ಕಳಿಸ್ಬಿಡ್ತಾರೆ, ನಿಮ್ಮ ಮೇಲೆ ಸುಳ್ಳು ಕೇಸ್ ಹಾಕ್ಸ್ಬಿಡ್ತಾರೆ, ನಿಮ್ಮನ್ನ ದೇಶದಿಂದ ಆಚೆ ಹಾಕ್ಬಿಡ್ತಾರೆ, ನಿಮ್ಮನ್ನೆಲ್ಲ ದೇಶದ್ರೋಹಿಗಳ ಪಟ್ಟ ಕಟ್ಬಿಡ್ತಾರೆ ಅಂತ ಈ ಸದಾ ಇದೇ ಮಾಡ್ಕೊಂಡ್ ಬಂದಿರೋದ್ರಿ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಇದೇ ತುಷ್ಟೀಕರಣ, ಡೋಂಗಿ ರಾಜಕೀಯವನ್ನ ಮಾಡ್ಕೊಂಡ್ ಬಂದಿರ್ತಕ್ಕಂಥ. ಆದ್ರೆ ಬಹಳ ಖುಷಿ ನನಗೇನು ಅಂತಂದ್ರೆ, ಟುಡೇ ದ ಮುಸ್ಲಿಂ ಕಮ್ಯುನಿಟಿ ಇನ್ ದಾವಣಗೆರೆ ಸೌತ್ ಪ್ರಬುದ್ಧವಾಗಿ ಅಲ್ಲಿನ ಜನ, ನೀವೇ ಮಾಧ್ಯಮದವ್ರು ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ, ನಾವು ಆಟಕ್ಕೆ ಬೇಕಾಗಿರ್ತಕ್ಕಂಥ ಆಟ ಸಾಮಾನುಗಳಲ್ಲ, ನಮಗ್ ನಮ್ಮದೇ ಆದಂತ ವಿಚಾರಗಳಿದೆ, ತಕ್ಕ ಪಾಠವನ್ನ ಕಾಂಗ್ರೆಸ್ಗೆ ಈ ಬಾರಿ ಕಲಿಸ್ತೀವಿ ಅಂತ. ನೋಡಿ, ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ನ ಇಡೀ ರಾಜಕೀಯ ಇತಿಹಾಸ ತೆಗೆದು ನೋಡಿ, ದಾವಣಗೆರೆ, ದಕ್ಷಿಣ ಬಾಗಲಕೋಟೆ ಅಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ದಲಿತರನ್ನ, ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಂಡಿದ್ದಾರೆ ಬಿಟ್ರೆ, ಅವ್ರಿಗೆ ಸ್ಥಾನಮಾನಗಳನ್ನ ಕೊಡಬೇಕು ಅಂತ ಬಂದಾಗ ಇವತ್ತಿಗೂ ಪರಿಗಣಿಸಿಲ್ಲ ರೀ. ಪಾಪ ಅಲ್ಲಿ ಕಾಡಿಬೇಡಿ ಸೀನಿಯರ್ ಮೋಸ್ಟ್ ಮುಸಲ್ಮಾನ್ ನಾಯಕರು ಬೇಡ್ಕೊಂಡ್ರಲ್ಲ, ಆಯ್ತಪ್ಪ ನಾವು ಬಿಜೆಪಿ, ನಮಗ್ ಬದ್ಧತೆ ಇಲ್ಲ, ಹಂಗೆ ಹಿಡ್ಕೊಳ್ಳೋಣ, ಕಮಿಟ್ಮೆಂಟ್ ಇಲ್ಲ. ನಿಮಗ್ ಬಹಳ ದೊಡ್ಡ ಕಮಿಟ್ಮೆಂಟ್ ಇದೆಯಲ್ಲ, ನಿಮ್ಮ ಪಾಲಿಸಿಯಲ್ಲಿ ಇದೆಯಲ್ಲ, ಮುಸಲ್ಮಾನರನ್ನ ನಾವು ಉತ್ಕೃಷ್ಟ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತೀವಿ ಅಂತ ಯಾಕೆ ಕೊಡ್ಲಿಲ್ಲ? ಕಾಡಿಬೇಡಿ ಅಂಗಲಾಚಿದ್ರು, ಯಾರೋ ಸಣ್ಣ ಹುಡುಗನಿಗೆ ಕೊಟ್ಟಿದ್ರೆ, ನಾವು ಕೊಟ್ಟಿರೋದು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಇಟ್ ಶೋಸ್ ಕಮಿಟ್ಮೆಂಟ್ ಆಫ್ ಕಾಂಗ್ರೆಸ್ ಟುವರ್ಡ್ಸ್ ಮುಸ್ಲಿಮ್ಸ್. ಮತ್ತೆ ಡೈನಾಸ್ಟ್ ಪಾಲಿಟಿಕ್ಸ್ ಬಗ್ಗೆ ಕಾಂಗ್ರೆಸ್ ಇಂದ ಪಾಠ ಕಲಿ ಅವಶ್ಯಕತೆನೇ ಇಲ್ಲ ರೀ. ಅವ್ರ ಕಾಂಗ್ರೆಸ್ನ ಇತಿಹಾಸನೇ ಕುಟುಂಬದ ಇತಿಹಾಸ. ಉಪಾಧ್ಯಾಯ ಸರ್, ಹೇಳಿ. ಈಗ ಕಾಂಗ್ರೆಸ್ನವರು ಕೂಡ ಅದನ್ನೇ ಹೇಳ್ತಾ ಇದ್ದಿದ್ದು, ಈಗ ನಾವು ನೀವು ಹೇಳ್ದಂಗೆ ಬೇರೆ ರೀತಿಯ ಕೋಟ್ರೆ ಮಾಡಲಾಗ್ತಾ ಇದೆ, ಅದೆಲ್ಲ ಏನಿಲ್ಲ, ನಾವು ಇಲ್ಲಿ ಗೆಲ್ಲುವಂಥ ಕ್ಯಾಂಡಿಡೇಟ್ಗಳನ್ನು ಹಾಕಿದ್ದೀವಿ, ಇಲ್ಲಿ ಯಾವುದೇ ಕುಟುಂಬ ರಾಜಕಾರಣ ಬರೋದಿಲ್ಲ ಅಥವಾ ಇನ್ನೊಂದು ಯಾವುದೋ ಒಂದು ಅನುಕಂಪದೂ ಅಲ್ಲ, ಗೆಲ್ಲೋ ಕ್ಯಾಂಡಿಡೇಟ್ಗಳನ್ನು ಹಾಕಿದ್ದೀರಿ ಅಂತೇಳಿ. ಜೊತೆಗೆ ಆ ಸಂದರ್ಭದಲ್ಲಿ ನೀವೇನೋ ಹೇಳ್ತಾ ಇದ್ರಿ ಅಲ್ಲ, ಸಾದಿಕ್ ಈಗ ಗೆಲ್ಲೋದಿಲ್ಲ ಅಂತ ಅವ್ರು ಹೆಂಗೆ ನಿರ್ಧಾರ ಮಾಡಿದ್ರು? ಮೆಜಾರಿಟಿ ಆಫ್ ದಿ ಪಾಪ್ಯುಲೇಷನ್ ಇನ್ ದಟ್ ಕಾನ್ಸ್ಟಿಟ್ಯೂನ್ಸಿ ಇಸ್ ಮುಸ್ಲಿಮ್ಸ್, 65,000. ನೆಕ್ಸ್ಟ್ ಲಿಂಗಾಯತ್ ಬರ್ತಕ್ಕಂಥದ್ದು 30,000 ಅಷ್ಟೇನೆ. ಸೊ ನೀವು ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಕೊಟ್ಟಿದ್ರೆ ಖಂಡಿತ ಅವರೆಲ್ಲರೂ ಗೆಲ್ತಾ ಇದ್ರು. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಸಪೋರ್ಟ್ ಮಾಡ್ಬೋದಾಗಿತ್ತಲ್ಲ. ಅವರು
ಅವರನ್ನ ಪಾಪ್ಯುಲರ್ ಆಗಿ ಸಿದ್ದರಾಮುಲ್ಲಾ ಅಂತ ಕರೀತಾರೆ. ಅಂದ್ರೆ ಅಷ್ಟು ಕಮ್ಯುನಿಟಿಗೆ ಅಷ್ಟು ಮಾಡಿದ್ದಾರೆ ಅಂತ ಹೇಳಿ ಮಾಡಬಾರ್ದು ಅಂತ ಪಾಪ್ಯುಲರ್ ಆಗಿ ಯಾರು ಕರೀತಾರೆ? ಆದ್ರೆ ಪಾಪ್ಯುಲರ್ ಆಗಿ ಯಾರು ಒಂದು ಕರೀತಾರೆ? ಕರೆಕ್ಟ್ ಇದೆ ಸರ್, ನೀವು ಯಾರು ಹೇಳೋದು. ಯಾರು ಮನುವಾದಿಗಳಿದ್ದಾರೆ, ಆ ರೀತಿಯ ಯಾರು ಕೋಮುವಾದಿಗಳಿದ್ದಾರೆ ಸಿದ್ದರಾಮಯ್ಯ ಅಂತ ನಾವೆಲ್ಲ ಕೂಡ ಹೇಳ್ತೀವಿ, ಯಾಕಂದ್ರೆ ಅವ್ರಿಗೆ ಇಲ್ಲ, ಬಹಳ ಇಲ್ಲ, ಗೌರವ ಇದೆ ಸರ್. ಇಲ್ಲ, ಕೇಳಿ. ಆ ಸಮಾಜದ ಬಗ್ಗೆ ನಾವು ಅದೇ ಹೇಳ್ತೀವಿ. ಅನ್ನಿ ತೊಂದರೆ ಇಲ್ಲ. ಯಾಕಂದ್ರೆ ಆ ಸಮಾಜದ ಬಗ್ಗೆ ನೀವು ಯಾರಿಗೆ ಒಬ್ಬ ಮುಖ್ಯಮಂತ್ರಿಯನ್ನ ಅವಮಾನ ಮಾಡಕ್ಕೆ, ಒಬ್ಬ ಮುಖ್ಯಮಂತ್ರಿಯನ್ನ ಅವಮಾನ ಮಾಡ್ಲಿಕ್ಕೆ ಈ ಕೋಮುವಾದಿಗಳೆಲ್ಲ ಮಾತಿದ್ರು. ಒಬ್ಬ ಮುಖ್ಯಮಂತ್ರಿಯನ್ನ ಅವಮಾನ ಮಾಡಿ ಪ್ರಯತ್ನ ಮಾಡಕ್ಕೆ, ಒಬ್ಬ ಮುಖ್ಯಮಂತ್ರಿಯನ್ನ ಅವಮಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಕೋಮುವಾದಿಗಳು, ಮನುವಾದಿಗಳು ಆಯ್ತಾ? ಒಂದ್ ಸೆಕೆಂಡ್ ಸರ್. ನಮ್ಮ ಬಿಜೆಪಿ ಪಾರ್ಟಿಯನ್ನು ಸೇರ್ತಾ ಇದ್ದಾರೆ, ತಪ್ಪೇನಿದೆ? ಅವ್ರ ಉಪಾಧ್ಯಕ್ಷ ಹೇಳಿದ್ದು ಕರೆಕ್ಟ್ ಇದೆ, ಕರೆಕ್ಟ್ ಇದೆ ರೀ. ನಿಮ್ ತುಷ್ಟೀಕರಣ ಇಡೀ ಜಗತ್ತಿಗೆ ಬಟ ಬಯಲಾಗಿದೆ. ಮೋದಿ ಕೂಡ ಕೇಳಿ, ಮುಸಲ್ಮಾನರ ಮತ ಬೇಕು, ದಲಿತರ ಮತ ಬೇಕು, ಆದ್ರೆ ಸ್ಥಾನಮಾನ ಅಂತ ಬಂದ್ರೆ ಕೊಡ್ಲಿಕ್ಕೆ ತಾಕತ್ತಿಲ್ಲ. ಅವ್ರನ್ನ ಈ ಬದಿಯಲ್ಲಿ ಉಪಯೋಗಿಸ್ಕೊಂಡು ಬಿಸಾಕ್ತೀರಾ ನೀವು ಟಿಶ್ಯೂ ಪೇಪರ್ ರೀತಿಯಲ್ಲಿ. ಇಲ್ಲ ಇಲ್ಲ, ಒಂದ್ ಸೆಕೆಂಡ್. ಯಾಕೆ ತಪ್ಪು ಹೇಳ್ತೀರಿ? ಯಾವ ಕೋಮುವಾದಿಗಳೇ ನಿಮ್ಮನ್ನ ತುಷ್ಟೀಕರಣ ಮಾಡ್ತಕ್ಕಂಥದ್ದನ್ನ ನಾವು ಪಾಠ ಕಲಿಬೇಕಂದ್ರೆ ಮುಸಲ್ಮಾನರನ್ನ ದಲಿತರನ್ನ ಟಿಶ್ಯೂ ಪೇಪರ್ ರೀತಿ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ನ ಇತಿಹಾಸ. ಎಲ್ಲ ಕಮ್ಯುನಿಟಿಗೂ ನೋಡಿ, ಯಾರಾದ್ರೂ ಮಾತಾಡಿದ್ರೆ ಕೇಳುವಂತೆ ಸಂಯಮ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಇದೇ ದಬ್ಬಾಳಿಕೆ ಅಂತ ಹೇಳೋದು ನಾವು. ಪತ್ರಕರ್ತರು ಮಾತಾಡ್ತಾರೆ, ಮಾತಾಡ್ಲಿ ಬಿಡಿ. ಇವ್ರಿಗೆ ಹೇಳಿ, ನೀವು ನನಗೆ ಹೇಳ್ತೀರಲ್ಲ, ಸೀನಿಯರ್ ಪತ್ರಕರ್ತರು ಮಾತಾಡ್ಲಿ ಬಿಡಿ. ಒಂದ್ ಸೆಕೆಂಡ್. ಅಲ್ಲ, ಅವ್ರು ಮಾತು ಮುಗಿಸ್ಬಿಡಿ. ಈಗ ಅವರು ಸಿದ್ದರಾಮುಲ್ಲಾ ಖಾನ್ ಅಂದ್ರು, ಅದಕ್ಕೆ ನೀವು ಕಂಡಮ್ ಮಾಡ್ಬೇಕು. ಯಾಕೆ ಗೊತ್ತಾ? ಜನ ಕರೀತಾ ಇದಾರೆ. ಯಾಕೆ ಗೊತ್ತಾ? ಯಾಕೆ ಸಿದ್ದರಾಮುಲ್ಲಾ ಖಾನ್ ಅಂತ ಈಗ ಈಗ ಅದೇ ಅದೇ ಈಗ ಅದೇ ಅಲ್ಪಸಂಖ್ಯಾತರ ಮಾತನ್ನ ಟೀಕೆ ಮಾಡೋಕೆ ತುಷ್ಟೀಕರಣ ಮಾಡಿದ್ರು, ತೀರಾ personal ಅಲ್ಪಸಂಖ್ಯಾತರನ್ನು ಉಪಯೋಗಿಸ್ಕೊಂಡ್ರು. ಇವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ಬೆಡ್ರೂಮ್ ಚೋರಿ ಹಾಕಿದ್ರು, ನೇರವಾಗಿ ಮೋಸ ಮಾಡಿದ್ರು. ಸಿದ್ದರಾಮಯ್ಯನವರು ಕ್ಲಾಸಿಕ್ ಎಕ್ಸಾಂಪಲ್. ರೈತ ಸಮುದಾಯಕ್ಕೆ ಚೂರಿ ಹಾಕಿದ್ರು ಸಿದ್ದರಾಮಯ್ಯನವರು. ನಟರಾಜ್ ಗೌಡ್ರೆ, ಒಂದ್ ಸೆಕೆಂಡ್, ನಿಮ್ಮ ಮಾತಿಗೆ ಬರ್ತೀನಿ. ಚೂರಿ ಹಾಕಿದ್ರು ಸಿದ್ದರಾಮಯ್ಯನವರು. ನಿಮ್ಮ ಮಾತಿಗೆ ಬರ್ತೀನಿ. ಒಂದ್ ಸೆಕೆಂಡ್, ನಿಮ್ಮ ಮಾತಿಗೆ ಕುಟುಂಬ ಬರ್ತೀನಿ. ರಾಜಕೀಯ ಈಗ ನೀವ್ ಹೇಳ್ತೀರಿ, ಈಗ ನೀವು ನನ್ನ ಬಾಯಲ್ಲಿ ಬರೋದು ಬೇಡ, ನೀವು ಹಂಗೆ ಟೀಕೆ ಮಾಡಿದ್ರಿ. ಅವರು ಸಿದ್ದರಾಮಯ್ಯನವರು ರಾಜ್ಯದ ಸಿಎಂ ಆಗಿದ್ದಾರೆ. ಅದೇ ಮೋದಿ ಅವ್ರಿಗೆ ಏನಾದ್ರು ಹೇಳ್ಬಿಟ್ಟಾಗ ನೀವು ತಡ್ಕೊಂಡಿರ್ತೀರಾ? ಅವರು ನಮ್ಮ ಪ್ರಧಾನಿ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರು ಎಷ್ಟೋ ಸಲ ಟೀಕೆ ಮಾಡಿದಾಗ ನೀವು ಅದನ್ನ ವಿರೋಧ ಮಾಡಿದಿರಿ ಅಲ್ವಾ? ನಮ್ಮ ದೇಶದ ಪ್ರಧಾನಮಂತ್ರಿಗೂ ಹಂಗ ಅನ್ಬಾರ್ದು ಅಂತ ಹೇಳ್ದಂಗೆ ರಾಜ್ಯದ ಸಿಎಂಗೂ ಏನು ಹೇಳಬಾರ್ದು. ಮೋದಿ ಅವ್ರಿಗೆ ಯಾರು ಜನ ಕರೆಯೋದಿಲ್ಲ ರೀ. ಒಂದು ಉನ್ನತ ಸ್ಥಾನದಲ್ಲಿ ಇರ್ಬೇಕಾದ್ರೆ ಬೇಡ, ಆ ಮಾತೇ ಬೇಡ, ಮಾತೇ ಬೇಡ. ಉಪಾಧ್ಯಾಯ ಸರ್, ಇನ್ನೊಂದು ಇನ್ನೊಂದು ಉಪಾಧ್ಯಾಯ ಸರ್, ಈಗ ದಾವಣಗೆರೆಯಲ್ಲಿ ಟಿಕೆಟ್ ಮಿಸ್ ಮಾಡಿದ್ರು ಅಲ್ಪಸಂಖ್ಯಾತರಿಗೆ ಅನ್ನೋದು. ಇಫ್ ಇನ್ ಕೇಸ್ ಈಗ ಆಲ್ರೆಡಿ ಸಮರ್ಥರು ಕೊಟ್ಟಿದ್ದಾರೆ, ಹಾಗಾದ್ರೆ ಅವ್ರಿಗೆ ಮುಸ್ಲಿಂ ಸಮುದಾಯದವರು ಸಪೋರ್ಟೇ ಮಾಡಲ್ಲ ಅಂತನಾ? ಅಲ್ಲ, ಸಪೋರ್ಟ್ ಮಾಡ್ತಾರೆ ಬಿಡ್ತಾರೆ, ಅದು ಬೇರೆ ವಿಚಾರ. ನೀವು ಆ ಕಮ್ಯುನಿಟಿಗೆ ಅಲ್ಲಿ ಸ್ಥಾನ ಕೊಡುವಂತ ಒಂದು ಅವಕಾಶ ಇದ್ದಾಗ್ಲೂ ಕೊಡ್ಲಿಲ್ವಲ್ಲ. ನಿಮ್ಮ ಕಾಳಜಿ ಎಲ್ಲಿದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತೇವೆ. ನಮ್ಮ ಕಾಂಗ್ರೆಸ್ ಸಚಿವರಿದ್ದಾರೆ, MLC ಇದ್ದಾರೆ, ಶಾಸಕರಿದ್ದಾರೆ, ಬಿಜೆಪಿ ಎಷ್ಟು ಜನ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಕೊಟ್ಟಿದ್ದೀವಿ ಅದೆಲ್ಲ ಇರ್ತಕ್ಕಂಥದ್ದು. ಇಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಡೀ ಕರ್ನಾಟಕದಲ್ಲಿ ನನ್ಗೆ ಗೊತ್ತಿದ್ದಂಗೆ ಸುಮಾರು 10-12 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾತ್ರ ಮುಸ್ಲಿಂ ಮೆಜಾರಿಟಿ ಇರ್ತಕ್ಕಂಥದ್ದು. ಸೊ ನೀವ್ ಎಲ್ಲದ್ರಲ್ಲೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೊಂದು ಕೊಡ್ಲಿಕ್ಕೆ ಅವಕಾಶ ಇತ್ತು. ಮತ್ತೆ ಆ ಇದರಿಂದ ಕುಟುಂಬದಿಂದ 30 ವರ್ಷ MLA ಆಗಿದೆ ಸರ್. 30 ವರ್ಷ ಅದ ಸ್ಥಾನವನ್ನ ಅವ್ರು ಇಟ್ಕೊಂಡಿದ್ದಾರೆ. ಅದ್ರ ಪಕ್ಕದ್ದು ಅವ್ರ ಮಗಂದಿದೆ, ಪಕ್ಕದ್ದು ಮಗ MLA, ಇಲ್ಲಿ ಮೊಮ್ಮಗನಿಗೆ ಕೊಡ್ಬೇಕು. ಯಾವ ಲೆಕ್ಕಾಚಾರ ಇದು? ಅದನ್ನ ನಾನು ಕೇಳ, ಬರೀ ಆ ಕುಟುಂಬದವ್ರಿಗೆ ಮಾತ್ರ ಇದು? ಇಡೀ ದಾವಣಗೆರೆನ ಅವ್ರಿಗೆ ಬರ್ಕೊಟ್ಬಿಟ್ಟಿದ್ದೀರಾ? ಅವ್ರದೇ ಜಾಗೀರ ಅದು ಅಂತ ಜನ ಕೇಳ್ತಾರೆ. ನೀವು ಒಂದು ನ್ಯಾಷನಲ್ ಪಾರ್ಟಿ ಆಗಿ ರಾಜಕೀಯ ನ್ಯಾಯ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅದನ್ನ ತೋರಿಸ್ಬೇಕು. ನಿಮ್ಗೆ ಅವಕಾಶ ಸಿಕ್ಕಿದಾಗ ಅದನ್ನ ಮಾಡಿ ತೋರಿಸ್ಬೇಕು. ಅದನ್ನ ತೋರಿಸ್ತಾ ಇಲ್ಲ ಇಲ್ಲಿ. ನಿಮ್ಗೆ ಕುಟುಂಬ ರಾಜಕಾರಣ ಹಿಂಗೂ ಆಗಿರ್ಬೋದಲ್ಲ. ಈಗ ಒಂದು ಮಾತಿದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್. ಒಂದ್ ಸೆಕೆಂಡ್ ಉಪಾಧ್ಯಾಯ ಸರ್, ಒಂದ್ ಸೆಕೆಂಡ್. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಒಂದು ಮಾತು ಬರ್ತದೆ. ಬಡವ್ರ ಮಕ್ಕಳು ಬೆಳಿಬೇಕಾ ಅಥವಾ ಟ್ಯಾಲೆಂಟೆಡ್ ಇರೋರು ಬೆಳಿಬೇಕಾ ಅನ್ನೋ ಮಾತಿದೆ. ಇಲ್ಲಿ ಯಾಕೆ ಅದು ವರ್ಕೌಟ್ ಆಗಬಾರ್ದು? ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ತೀರಾ ಸರ್? ಅಲ್ಲ, ನಾನು ಹೇಳ್ತಾ ಇರೋದು ಸಾದಿಕ್ ಪೈಲ್ವಾನ್ ಸೀನಿಯರ್ ಅಲ್ವಾ ಹೇಳ್ತಾ ಇರೋದು. ಅವ್ರು ಸಾಮ್ನೂರ್ ಶಿವಶಂಕರಪ್ಪರ ಜೊತೆ ಅವತ್ತಿಂದ ರಾಜಕೀಯ ಮಾಡ್ಕೊಂಡ್ ಬಂದಿರೋ, ಅವ್ರಿಗೆ
ರಾಜಕೀಯದ ಇತಿಹಾಸ ಇಲ್ವಾ? ಈಗ ನಾವು ಇವ್ರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರಲ್ಲ, ನಾವು ದಾವಣಗೆರೆ ಎಲ್ರಿಗೆ ಕೊಟ್ಟಿರೋದೊಬ್ಬ ಕೂಲಿ ಕಾರ್ಮಿಕ, ವಾಲ್ಮೀಕಿ ಸಮಾಜದ ಒಬ್ಬ ದಾಸ್ ಕರಿಯಪ್ಪ, ಸಾಮಾನ್ಯ ಕಾರ್ಯಕರ್ತರು. ಅದಕ್ಕೆ ಹಿಂದೆ ಕೊಟ್ಟಿಂತ ಅಜಯ್ ಕುಮಾರ್ ಅವರು ಆಟೋ ಓಡಿಸ್ತಿದ್ದಂತವ್ರು, ವೀರಣ್ಣ ಚಿರಂತಿ ಮತ್ತೊಬ್ಬ ಸಾಮಾನ್ಯ, ಇವತ್ತಿಗೂ ನೀವು ನೋಡಿ ಅವ್ರನ್ನ ನೀವು ಗಮನಿಸಿ, ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿರ್ತಾರ್ರಿ. ಅದಕ್ಕೆ ಪಾರ್ಟಿ ವಿತ್ ಡಿಫರೆನ್ಸ್. ಕುಟುಂಬ ರಾಜಕಾರಣ ಎಸ್ ಎಲ್ಲಾ ಕಡೆ ಒಂದಷ್ಟು ಸಮೀಕರಣಗಳನ್ನ ನೋಡ್ಕೊಂಡು ಇದ್ದೇ ಇದೆ, ಇಲ್ಲ ಅಂತ. ಆದ್ರೆ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಅವಕಾಶಗಳು ಬಂದಾಗ ಕೊಟ್ಟೆ ಕೊಡ್ತಾರೆ. ಬಿಜೆಪಿ ಇವತ್ತು ಕೈ ಬಿಡಲ್ಲ. ಇವತ್ರಿ ಹೋದ್ ಸತಿ ಲೋಕಸಭಾ ಚುನಾವಣೆ ಆದಾಗ ಕಾಂಗ್ರೆಸ್ ಕೊಟ್ಟಂತ ಅಷ್ಟು ಕ್ಯಾಂಡಿಡೇಟ್ಗಳು ಮಿನಿಸ್ಟರ್ ಮಕ್ಳೇ, ಅದೇ ಅವ್ರ ಪಾಲಿಸಿ ಇದ್ದಿದ್ದು. ಎಲ್ಲ ಮಿನಿಸ್ಟರ್ ಮಕ್ಳೇ. ಮತ್ತೆ ಕಾರ್ಯಕರ್ತರು ಯಾಕ್ರಿ ಬೇಕು ನಿಮ್ಗೆ? ಮುಸಲ್ಮಾನ್ರು ಯಾಕ್ರಿ ಬೇಕು ನಿಮ್ಗೆ? ದಲಿತರು ಯಾಕ್ರಿ ಬೇಕು ನಿಮ್ಗೆ? ಹಿಂದುಳಿದವ್ರು ಯಾಕೆ ಬೇಕು? ಬರೀ ಉಪಯೋಗಿಸ್ಕೊಂಡು ಹೇಳ್ತೀನಿ ಕೇಳಿ, ಟಿಶ್ಯೂ ಪೇಪರ್ ತರ ಬಿಸಾಕ್ತಾರೆ ಕಾಂಗ್ರೆಸ್. ಇಷ್ಟೇ ಕಾಂಗ್ರೆಸ್ನ ಇತಿಹಾಸ. ಈಗ ನಾನು ಬಿಜೆಪಿ ವಕ್ತಾರರಲ್ಲಿ ತೊಂದರೆ ಇಲ್ಲ, ಯಾಕಂದ್ರೆ ಅವ್ರಿಗೆ ಮುಸಲ್ಮಾನರ ಮೇಲೆ ಕಾಳಜಿ ಇದೆ ಅಂತ ಅವ್ರು ತೋರಿಸಿದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ಅವರು ಮತಗಳನ್ನ ಹಾಕೊಳ್ಳಿ, ಅವರು ಅಭ್ಯರ್ಥಿಗಳನ್ನ ಕೊಡ್ಲಿ, ನನಗೆ ಕೇಂದ್ರದಲ್ಲಿ ಮಂತ್ರಿಗಳನ್ನ ಮಾಡ್ಲಿ. ನಾನು ನಿಮ್ಗೆ ಹೇಳ್ದಲ್ಲ, 80 ಜನ ಮಂತ್ರಿಗಳು ಕೇಂದ್ರ ಸರ್ಕಾರದಲ್ಲಿ, ಒಬ್ರೊಬ್ರು ಮುಸಲ್ಮಾನರು ಇದ್ದಾರಾ? ಯಾರು ಇದ್ದಾರಾ? ಎಷ್ಟು ಜನ ಎಂಪಿಗಳಿದಾರಾ? RSS ಮಾಡ್ಕೊಂಡ್ಬಿಟ್ಟಿದೆ. RSS ಮುಸಲ್ಮಾನ್ ಮೋರ್ಚಾ ಅಂತ ಸಮಥಿಂಗ್ ಏನೋ ಮಂಚ ಅಂತ ಏನೋ ಮಾಡ್ಕೊಂಡಿದ್ದಾರೆ. RSS ಒಪ್ಕೊಂಡಿರ್ಬೇಕಾದ್ರೆ ಬಿಜೆಪಿ ಪಕ್ಷ ರಾಜಕೀಯ ಪಕ್ಷವಾಗಿ ದೇಶದಲ್ಲಿ 15% ಪಾಪ್ಯುಲೇಷನ್ ಇರ್ತಕ್ಕಂಥ ಮುಸಲ್ಮಾನರಿಗೆ, 20 ಕೋಟಿ ಪಾಪ್ಯುಲೇಷನ್ ಇರ್ತಕ್ಕಂಥ ಮುಸಲ್ಮಾನರಿಗೆ ಅವಕಾಶವನ್ನ ಏನ್ ಗೊತ್ತಾ, ಅದು ಕೊಡಬೇಕು. ಆಮೇಲೆ ನಾವು ಕೂಡ ST ಗಾಗ್ಲಿ SC ಗಾಗ್ಲಿ ಎಲ್ಲ ಅವಕಾಶಗಳನ್ನ ನೀವು ಮಂತ್ರಿಗಳು ತೆಗೆದುಕೊಂಡು ನೋಡ್ಬಿಡಿ. ನೀವು ಸತೀಶ್ ಜಾರಕಿಹೊಳಿ ಹಿಡಿದು ಮಾದೇವಪ್ಪ ಅವ್ರಿಗೆ ಮಂತ್ರಿಗಳು ತೆಗೆದು ನೋಡಿ, ಲಿಸ್ಟ್ ತೆಗೆದು ನೋಡಿ, ಯಾವ ಸಮುದಾಯಕ್ಕೆ ಏನಿದೆ ಅಂತ, ಜಾತಿಗೆ ಏನು ಅನುಕೂಲ, ಮತ್ತೆ ಅವ್ರು ಯಾವ ರೀತಿ ಅವರ ಅನುಪಾತ ಇದೆ, ಆ ಅನುಪಾತ ತಕ್ಕನಾಗಿ ಎಲ್ಲರಿಗೂ ಅವಕಾಶಗಳನ್ನ ಕೊಡ್ತೀವಿ. ಹೌದು, ಕೆಲವು ಕಡೆ ಒತ್ತಡ ಬರ್ತದೆ. ಏನು, ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನರು ಕೊಟ್ಟರು ಗೆಲ್ತಿರ್ಲಿಲ್ವಾ? ಗೆಲ್ತಿದ್ರು. ಸಮರ್ಥ ಕೊಟ್ಟರು ಗೆಲ್ಲಲ್ವಾ? ಗೆಲ್ತಾರೆ. ಆದ್ರೆ ಒಂದು ತೀರ್ಮಾನ ಆಗುತ್ತೆ, ಕಾರ್ಯಕರ್ತರು ಒಮ್ಮತ ತಗೊಂತಾರೆ. 95% ಕಾರ್ಯಕರ್ತರು ಒಟ್ಟಿಗೆ ನಿಂತ್ಕೊಂತಾರೆ, ಇಲ್ಲ ಸಮರ್ಥಕ್ಕೆ ಕೊಡಿ, ಇಲ್ಲಪ್ಪ ಪೈಲ್ವಾನ್ ಕೊಡ್ಬೋದಲ್ವಾ? 95% ಕಾರ್ಯಕರ್ತರು ಹೇಳಿದಾಗ 95% ಕಾರ್ಯಕರ್ತರು ಹೇಳಿ ಸರ್, ಹೇಳಿ ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ಯಾಕಂದ್ರೆ ಅದು ಯಾಕಂದ್ರೆ ನಾನು ನಿಮ್ಗೆ ಸರ್ವೆ ನೀವು ನಿಮ್ಗೆ ರಿವೀಲ್ ಮಾಡಿಲ್ಲ. ನೀವು ಅದ ನಾವು ಆಂತರಿಕ ಮಾಹಿತಿಗಳು ಕಾರ್ಯಕರ್ತರ ಅಭಿಪ್ರಾಯ ನಾವು ತಗೊಂತೀವಿ. ಕೆಲವರು ಪತ್ರಕರ್ತರ ಅಭಿಪ್ರಾಯ ತಗೊಳ್ಳೋದಿಲ್ಲ, ನಾವು ವಿಶ್ಲೇಷಕರ ಅಭಿಪ್ರಾಯಗಳು ತಗೊಳ್ಳೋದಿಲ್ಲ. ಅವ್ರಿಗೆ ಮಾಹಿತಿ ಕೊಟ್ಟಿರಲ್ಲ, ಮಾಹಿತಿ ಕೊಟ್ಟಿರಲ್ಲ. ನಾವು ಆಂತರಿಕ ಮಾಹಿತಿ ತಗೊಂಡಾಗ 95% ಕಾರ್ಯಕರ್ತರು ಸಮರ್ಥ ಕೊಡಿ. ಒಂದ್ ನಿಮಿಷ ಉಪಾಧ್ಯಾಯ ಅವರು, ಇಲ್ಲ ನೀವು ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲ, ನೀವು ಹಂಗಾಗಿ ನಿಮ್ಗೆ ಮಾಹಿತಿ ಇಲ್ಲ, ಅಥವಾ ನೀವು ವಿಶ್ಲೇಷಕರಿಗೆ ಹೇಳಲ್ಲ. ನಾವು ಕೆಲವು ಪತ್ರಕರ್ತರಿಗೆ ವಿಶ್ಲೇಷಕರಿಗೆ ಹೇಳೋದಿಲ್ಲ ನಾವು. ಅದು ಅವರು ಬಯಸಿದ್ರೆ ಆಂತರಿಕ ಸಮೀಕ್ಷೆ ಮಾಡ್ಕೊಂಡಿದ್ದೀರಿ. ನಮ್ಗೆ ಅವೆಲ್ಲ ಇದ್ದೇ ಇರ್ತಾವ್ರಿ, ಸಂಘಟನೆ ಎಲ್ಲ ಹಂಗೆ ಬರೋದು. ಯಾರು ಕೊಟ್ಟರೆ ಗೆಲ್ತಾರೆ, ಏನೇನು ಸಮೀಕರಣಗಳು ಇರ್ತವೆ, ಯಾರ ಪರ ಗೆಲ್ತಾರೆ, ಅವೆಲ್ಲ ಸಮೀಕರಣ ಮಾಡೇ ಟಿಕೆಟ್ಗಳು ಕೊಡೋದು. ಸುಮ್ಮನೆ ಕೊಡಕ್ಕಾಗದೆ ರಾಜಕೀಯ ಪಕ್ಷಗಳು. ಈಗ ಸಮರ್ಥ ಕೊಡಿ 95% ಕಾರ್ಯಕರ್ತರು ಹೇಳಿದ ಮೇಲೆ ಒತ್ತಡ ಇರಲಿಲ್ಲ, ಹಾಗಾದ್ರೆ ಅದರಲ್ಲಿ ಇತ್ತು, ಒತ್ತಡ ಇದ್ದೇ ಇತ್ತು. ಅಲ್ಲ, ಸಮೀಕ್ಷೆ ಬೇರೆ, ಒತ್ತಡ ಬೇರೆ ಆಗಿದೆ, ಎರಡೂ ಇತ್ತು. ಅದೇ ಬೇರೆ ಬೇರೆ ಆಗಿದ್ದಿದ್ರೆ ಕೇಳಿ, ಏನ್ ಬೇರೆ ಬೇರೆ ಏನಾಗಿಲ್ಲ. 5% ಕಾರ್ಯಕರ್ತರು ಇಲ್ಲ ಒಂದು ಪೈಲ್ವಾನ್ ಅವರು ಕೊಡಿ, ಸಾದಿಕ್ ಪೈಲ್ವಾನ್ ಅವರು ಕೊಡಿ ಅಂತಾನು ಹೇಳಿದ್ರು. ಇಲ್ಲಪ್ಪ ಸಮರ್ಥಕ್ಕೆ ಅಂತ ಹೇಳಿ ಹೈಕಮಾಂಡ್ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ, ನೀವು ಒಟ್ಟಾಗಿ ಅವ್ರ ಜೊತೆ ಕೆಲಸ ಮಾಡ್ತಾರೆ, ಎಸ್ ಅಂತ ಹೇಳಿದ್ದಾರೆ ಕಾರ್ಯಕರ್ತರು. ಇಂಡಿವಿಜುವಲ್ ಆಗಿ 3 ಜನ, ಅವರು ಸಾದಿಕ್ ಪೈಲ್ವಾನ್ ಜೊತೆಗೆ ಇನ್ನು 3 ಜನ ತಟಸ್ಥವಾಗಿದ್ದಾರೆ ಇವತ್ತು. ನಾಳೆ ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಆದರೆ 99.99% ಕಾರ್ಯಕರ್ತರು, ಜನಸಾಮಾನ್ಯರು ಸಮರ್ಥನ ಒಪ್ಕೊಂಡಿದ್ದಾರೆ. ಸೊ ಅವ್ರಿಗೆ ಕೆಲಸ ಮಾಡ್ತಾರೆ, ಆಲ್ರೆಡಿ ಶುರು ಮಾಡಿದ್ದಾರೆ, ಕಾರ್ಯಕರ್ತರು ಕೆಲಸ ಶುರು ಮಾಡಿದ್ದಾರೆ. ಇಲ್ಲಿ ನಾವು ಗೆಲ್ಲೋ ಮಾನದಂಡ, ನಾವು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಿದೀವಿ ಅಂತ ಚರ್ಚೆ ಬರೋದಿದೆಯಲ್ಲ, ಅದು ಹಾಸ್ಯಾಸ್ಪದ ಆಗುತ್ತೆ. ಯಾರಾದರೂ ಹೇಳಿದ್ರೆ, ಅದು ಎಸ್ಪೆಷಲಿ ಅಲ್ಪಸಂಖ್ಯಾತರಿಗೆ ಅತ್ಯಂತ ಗೌರವ ಹೆಚ್ಚಿಗೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲೇ. ರಾಜ್ಯಸಭಾ ಸದಸ್ಯರನ್ನು ಮಾಡಿದೀವಿ, ಸ್ಪೀಕರ್ನು ಮಾಡಿದೀವಿ. ಅವ್ರಿಗೆ ಅರ್ಹತೆ ಇಲ್ವಾ? ಇದೆ. ಅವರು ಪಾಪ್ಯುಲೇಷನ್ ಇಲ್ವಾ? ಇದೆ. ಅವ್ರು ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ. ಪಕ್ಷ ಕೂಡ ಅವ್ರಿಗೆ ಗೌರವ ಕೊಡ್ತಾ ಇದೆಯಾ? ಅವಕಾಶ ಸಿಕ್ಕಿದಾಗೆಲ್ಲ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಯಾರಾದ್ರೂ ಇದನ್ನು ವಿಶ್ಲೇಷಣೆ ಮಾಡೋದು ಹಾಸ್ಯಾಸ್ಪದ ಆಗುತ್ತೆ. ಆದರೆ ಅಲ್ಲಿನ ಚುನಾವಣೆಯಲ್ಲಿ 2 ಚುನಾವಣೆ, ಉಪಚುನಾವಣೆ ಇದೆಯಲ್ಲ, ಉಪಚುನಾವಣೆ ದಿಕ್ಸೂಚಿನೂ ಆಗುತ್ತೆ 2028ಕ್ಕೆ. 2 ಕ್ಷೇತ್ರಗಳನ್ನ ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ತೀವಿ. ಇದು ನಾವು ಇವತ್ತೇನೋ ಹೇಳ್ಬೋದು ನಿಮಗೆ. ನಾನು ಚನ್ನಪಟ್ಟಣದ ಉದಾಹರಣೆ ಮತ್ತೆ ಕೊಡ್ತೀನಿ, ಯಾಕಂದ್ರೆ 25,000 ಮತಗಳ ಅಂತರ ಇತ್ತಲ್ಲ, ಅದು ಇಲ್ಲೂ ಮರುಕಳಿಸ್ತದೆ.